ನೀವು 0 ಸಬ್ಸ್ಕ್ರೈಬರ್ಸಲ್ಲಿ ಇದ್ದೀರಾ, ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಬಟ್ ಆ ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇಲ್ವಾ? ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಬಿಟ್ಟು ನಿಮ್ಮ ಚಾನಲ್ನ ಬೇರೆ ಯಾರೇ ನೋಡ್ತಾ ಇಲ್ಲ, ನಿಮ್ಮ ವಿಡಿಯೋಸ್ ಏನಾಗ್ತಾ ಇದ್ದೀರಾ ಅದು ವ್ಯೂಸ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಿಮ್ಗೆ ಟೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ 0 to 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ರೋಡ್ ಮ್ಯಾಪ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಯಾವುದೇ ಥರ ಮೋಟಿವೇಶನ್ ವಿಡಿಯೋ ಆಗಿರಲ್ಲ, ಇದು ಒಂದು ಕಾಮನ್ ಸ್ಟ್ರಾಟಜಿ ವಿಡಿಯೋ ಆಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದಕ್ಕೆ ತಪ್ಪದೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಯಾಕೆ ಅಂತಂದರೆ ಈ ವಿಡಿಯೋದಿಂದ ನಿಮ್ಮ ಚಾನಲ್ ಸ್ಟ್ರಾಟಜಿ ಆ್ಯಂಡ್ ನಿಮ್ಮ ಚಾನಲ್ ವ್ಯೂಸ್ ಕೂಡ ಹೆಚ್ಚಾಗ್ಬೋದು ಈ ಒಂದು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋದ್ರಿಂದ ಅಂತಲೇ ಹೇಳ್ತಾ, ವೆಲ್ಕಮ್ ಬ್ಯಾಕ್ ಟು ಅಮ್ಮು ವರ್ಲ್ಡ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ 0 to 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲಿಗೆ ನಾನು ಯೂಟ್ಯೂಬ್ ಒಂದು ಟ್ರೂತ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂತ ಅಂದರೆ, ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾವು ಗ್ರೋತ್ನ ನೋಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಂದು ವಿಡಿಯೋಸಲ್ಲೂ ನಾನು ಹೇಳ್ತಾನೆ ಇರ್ತೀನಿ. ಮತ್ತು ಎಲ್ಲ ಯೂಟ್ಯೂಬ್ ನಡೆಸೋವಂಥವ್ರು ಇದೊಂದು ವಿಷಯನ ಹೇಳ್ತಾನೆ ಇರ್ತಾರೆ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ಬೇಗ ರೀಚ್ ಆಗ್ಬೋದು, ಬೇಗ ಫಾಲೋವರ್ಸ್ನ ಗೇನ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಯಾವಾಗಲೂ 2 ವಾರಕ್ಕೊಂದು ವಿಡಿಯೋ, 1 ವೀಕ್ ಒಂದು ವಿಡಿಯೋ ಆ ಥರ ಡಿಲೇ ಮಾಡಿ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಗ್ರೌತ್ ಕಾಣೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಇದು ಯೂಟ್ಯೂಬ್ ಟ್ರೂತ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಯೂಟ್ಯೂಬ್ ಅಂತಲೇ. ಎಷ್ಟೊಂದು ಜನಕ್ಕೆ ಯಾವ ಥರ ವೀಡಿಯೋ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ವಿಷಯದ ಬಗ್ಗೆ ಮಾಡಿ ಮಿಕ್ಸ್ ಮಾಡಿಟ್ಟಿರ್ತೀರ ನಿಮ್ಮ ಚಾನಲ್ನ. ಸೊ ಆಲ್ಗರಿದಮ್ ಯಾವ ಥರ ನಿಮ್ಮ ವೀಡಿಯೋಸ್ನ ಫಾಲೋವರ್ಸ್ಗೆ, ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಕೊಡಬೇಕನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿ, ಅದ್ರ ಬಗ್ಗೆನೇ ತುಂಬ ಸ್ಟಡಿ ಮಾಡಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿ. ಮತ್ತು ಆ ಥರ ಮಾಡಿದ್ರೆ ಬೇಗ ಹೊಸ ಫಾಲೋವರ್ಸ್ ಏನು ಹುಡುಕ್ತಾ ಇದ್ದಾರೆ ಅವರಿಗೆ ನಿಮ್ಮ ವೀಡಿಯೋಸು ಬೇಗ ತಲುಪೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ, ಫಾರ್ ಎಕ್ಸಾಂಪಲ್ ಇವಾಗ ಮೋಟಿವೇಶನ್ ವೀಡಿಯೋ ಮಾಡ್ತಿದ್ದೀರಾ ಅಂತಂದರೆ ಫುಲ್ ಕಂಪ್ಲೀಟ್ ಚಾನಲ್ ಮೋಟಿವೇಶನ್ ವೀಡಿಯೋನೇ ಇರಲಿ. ಅಥವಾ ಏನಾದರೂ ಫೈನಾನ್ಷಿಯಲಿ ಗೈಡ್ ಮಾಡ್ತಾ ಇದ್ದೀರಾ ಅಂತಂದರೆ ಫೈನಾನ್ಷಿಯಲಿ ಗೈಡೆನ್ಸ್ ವೀಡಿಯೋಸ್ಗಳೇ ಮಾತ್ರ ಇರಲಿ. ಎಜುಕೇಷನ್ ವೀಡಿಯೋ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ ಆಗಿರ್ಬೋದು, ಪರ್ಸ್ನಲ್ ವ್ಲಾಗ್ ಆಗಿರ್ಬೋದು, ಈ ಥರ ನಾವು ಯೂಟ್ಯೂಬಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆ ಕೆಟಗರಿ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರನೇ ವೀಡಿಯೋಸ್ನ ಕೊಡ್ತಾ ಇದ್ದರೆ ಖಂಡಿತವಾಗ್ಲೂ 30 ಡೇಸಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಗೇನ್ ಆಗ್ತಾರೆ. ಆ್ಯಂಡ್ ಯೂಟ್ಯೂಬು ವಾಚ್ ಮಾಡ್ತಾ ಇರುತ್ತೆ ಯಾವ ಥರ ಕಂಟೆಂಟ್ನ ಕ್ಯಾಶ್ ಮಾಡಬೇಕು, ಯಾವ ಥರ ಕಂಟೆಂಟ್ಸ್ ನಿಮ್ಮ ಚಾನಲಲ್ಲಿ ರನ್ ಆಗ್ತಾ ಇರುತ್ತೆ ಅನ್ನೋದನ್ನ ಕ್ಯಾಶ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನೀವೇನು 30 ಡೇಸ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಕೊಡ್ತೀರಾ ಅದ್ರ ಪ್ರಕಾರ ನಿಮಗೆ ಬೇಗ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಚಾನಲ್ ಇಂಥದ್ರ ಬಗ್ಗೆನೇ ವಿಡಿಯೋ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಕಂಪ್ಲೀಟ್ ಯೂಟ್ಯೂಬಿಗೆ ಸಿಗ್ನಲ್ ಕೊಡ್ತಾ ಇರಬೇಕು. ರೆಗ್ಯುಲರಾಗಿ ಅಗೇನ್ ಆ್ಯಂಡ್ ಅಗೇನ್ ಅದೇ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ನೀವು ವೀಡಿಯೋಸ್ನ ಮಾಡ್ತಾ ಹೋದರೆ ಯೂಟ್ಯೂಬ್ಗೂ ಕೂಡ ಗೊತ್ತಾಗುತ್ತೆ, ಇದು ಈ ಥರ ಕಾಂಟೆಂಟ್ ಇದೆ, ಈ ಥರ ಟಾಪಿಕ್ಗಳನ್ನ ಕೊಡ್ತಾ ಇದ್ದಾರೆ, ನಾನು ಯಾರು ಹುಡುಕ್ತಾ ಇದ್ದಾರೆ ಅವ್ರಿಗೆ ಈ ಥರ ಕಂಟೆಂಟ್ನ ಕೊಡ್ಬೋದು, ಅವರಿಗೆ ಸಜೆಸ್ಟ್ ಮಾಡ್ಬೋದು ನಮ್ಮ ವೀಡಿಯೋಸ್ನ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನಾವು ಏನು ಕಂಟೆಂಟ್ ಕೊಡ್ತಾ ಇರ್ತೀವಿ, ನಮ್ಮ ಫಾಲೋವರ್ಸ್ ಯಾರು ಆ ಕಂಟೆಂಟ್ನ ಹುಡುಕ್ತಾ ಇರ್ತಾರೆ ಅವರಿಗೆ ಸಜೆಸ್ಟ್ ಮಾಡುತ್ತೆ ನಮ್ಮ ವೀಡಿಯೋಸ್ನ. 3 ಡೇಸ್ ಚಾಲೆಂಜ್ ತಗೊಂಡು ಡೈಲಿ ಒಂದೊಂದು ವೀಡಿಯೋ ಮತ್ತು ಒಂದು ಅಥವಾ 2 ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಯಾಕೆ ಅಂತ ಅಂದರೆ 30 ಡೇಸ್ ಏನೂ ನಮಗೆ ಗ್ರೌತ್ ಕಾಣಿಸಲ್ಲ. ಆಫ್ಟರ್ 30 ಡೇಸ್ ನಮ್ಗೆ ಡಾಟಾ ಕಲೆಕ್ಟ್ ಮಾಡ್ತಾ ಇರುತ್ತೆ ಯೂಟ್ಯೂಬು, ಯಾವ ಥರ ವೀಡಿಯೋಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮಗೆ ಅಲ್ಪ ಸ್ವಲ್ಪ ವ್ಯೂಸ್ ಆದರೂ ಸರಿ ಅಥವಾ ಹೊಸ ಫಾಲೋವರ್ಸ್ ಆದರೂ ಸರಿ ಗೇನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಕಾಮನ್ ಆಗಿ ಏನಪ್ಪ ಅಂತಂದರೆ, ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಅನ್ನೋದನ್ನ ಬಿಟ್ಬಿಡಿ. ಏನು ಟಾಪಿಕ್ ಇದೆ ಅದನ್ನು ಮೇನ್ ಟಾಪಿಕ್ ಎಕ್ಸ್ಪ್ಲನೇಷನ್ಗೆ ಹೋಗ್ಬಿಡಿ. ಟಾಪಿಕಲ್ಲಿ ಮೇನ್ ಹುಕ್ ಏನಿರುತ್ತೆ ಅದನ್ನೇ ಕೊಟ್ಬಿಡಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಸ್ವಲ್ಪ ಇಂಟ್ರೆಸ್ಟಾಗಿರುತ್ತೆ, ಫಾಲೋವರ್ಸ್ಗೂ ಕೂಡ ಏನೋ ಇಂಟ್ರೆಸ್ಟ್ ಇರ್ಬೋದು ಈ ಟಾಪಿಕಲ್ಲಿ, ನಾನು ಕಂಪ್ಲೀಟ್ ವಿಡಿಯೋ ನೋಡೋಣ ಅನ್ನೋದು ಅವ್ರಿಗೆ ಥಾಟ್ ಬಂದುಬಿಡುತ್ತೆ. ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನೋದು ಕಂಪ್ಲೀಟ್ ಕಾಮನ್ ಆಗೋಗ್ಬಿಟ್ಟಿದೆ. ಅದನ್ನು ಬಿಟ್ಟು ನೀವು ಏನು ಕಂಟೆಂಟ್ನ ರೆಡಿ ಮಾಡಿದ್ದೀರಾ ಅದರದ್ದು ಏನು ಮೇನ್ ಹುಕ್ ಇದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ನೀವು ವೀಡಿಯೋಸ್ನ ಅಂತ ಹೇಳ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ನಮ್ಮ 50% ವಿಡಿಯೋಸ್ ವ್ಯೂಸ್ ಬರೋದೇ ನಮ್ಮ ತಮ್ನೈಲಿಂದ ಅಂತ ಅಂದ್ಬಿಟ್ಟು. ತಮ್ನೈಲ್ ಯಾಕಪ್ಪ ಅಷ್ಟು ಇಂಪಾರ್ಟೆಂಟ್ ಅಂತಂದರೆ, ತಮ್ನೈಲ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕ್ಯಾಚಿ ಆಗಿದ್ರೆ ಎಲ್ಲ ಓಪನ್ ಮಾಡಿ ನೋಡ್ತಾರೆ, ಏನಾದರೂ ಇನ್ಫಾರ್ಮೇಷನ್ಸ್ ಇರಬೇಕಾ ಅಂತ ಅಂದ್ಬಿಟ್ಟು. ಸೊ ನಾವು ತಮ್ನೈಲ್ನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕೊಡೋಕ್ಕೆ ಮತ್ತು ಇಮ್ಯಾಜ್ ಒಂಥರ ಶಾಕಿಂಗ್ ಆಗಿ ಇರೋ ಥರ
ಏನೋ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅನ್ನೋ ಥರ ಒಂದು ಇಮ್ಯಾಜ್ ಹಾಕಿ ಅಲ್ಲಿ ವರ್ಡ್ಸ್ಗಳೇನಿದೆ ಏನು ಸೆಂಟೆನ್ಸ್ ಕೊಡ್ತೀವಿ ಆ ಸೆಂಟೆನ್ಸ್ ಸ್ವಲ್ಪ ಹೈಲೈಟ್ ಮಾಡಬೇಕಾಗುತ್ತೆ. ಮತ್ತು ಕ್ವೆಶನ್ಸ್ ಇರೋ ಥರ, ಕನ್ಫ್ಯೂಷನ್ಸ್ ಇರೋ ಥರ, ಆಶ್ಚರ್ಯಕರವಾಗಿರೋ ಥರ ನಾವು ತಮ್ನೈಲ್ನ ಕ್ರಿಯೇಟ್ ಮಾಡಿದ್ರೆ ಖಂಡಿತವಾಗ್ಲೂ 50% ಆಫ್ ಯೂಟ್ಯೂಬ್ ವೀಡಿಯೋಸ್ ಓಡೋದೇ ತಮ್ನೈಲಿಂದ. ತಮ್ನೈಲ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿದ್ದರೆ ನಮ್ಮ ಪೇಜ್ನ ಸರ್ಚ್ ಮಾಡಬೇಕಾದ್ರೆ ನೋಡ್ಬಿಟ್ಟು ಏನಿದು ಈ ಥರ ಇದೆ ತಮ್ನೈಲ್, ಒಂದ್ಸರಿ ಚೆಕ್ ಮಾಡೋಣ ಅಂತನಾದರೂ ಚೆಕ್ ಮಾಡೇ ಮಾಡ್ತಾರೆ. ಸೊ ಅದರಿಂದ ಕೂಡ ನಾವು ನ್ಯೂ ಫಾಲೋವರ್ಸ್ನ ಗೇನ್ ಮಾಡ್ಕೊತೀವಿ ಮತ್ತು ನಮ್ಮ ವೀಡಿಯೋಸು ವ್ಯೂಸ್ ಕೂಡ ಬರುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ವಾಚ್ ಟೈಮ್ನ ಹೇಗಪ್ಪ ಇನ್ಕ್ರೀಸ್ ಮಾಡೋದು ಅನ್ನೋದು ಖಂಡಿತವಾಗ್ಲೂ ಡೌಟ್ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಫಸ್ಟು ಸ್ಟೋರಿ ಟೆಲ್ಲಿಂಗ್ ಥರ ನಾವು ವೀಡಿಯೋಸ್ನ ಸ್ಟಾರ್ಟ್ ಮಾಡಿ ಪ್ರಾಬ್ಲಮ್, ಕ್ವೆಶನ್ ಆ್ಯಂಡ್ ಅದಕ್ಕೆ ಆನ್ಸರ್ ಸರ್ಚ್ ಮಾಡೋ ಥರ ವೀಡಿಯೋಸ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಶಾರ್ಟ್ಸಿಂದ ತುಂಬ ಹೆಚ್ಚಿನ ಫಾಲೋವರ್ಸ್ ಬರೋಂಥ ಚಾನ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಸೊ ಹಾಗಾಗಿ ನಾನು ಮೇಯ್ನ್ ನಿಮಗೆ ರೆಫರ್ ಮಾಡೋದು ಡೈಲಿ ಒಂದು ಅಥವಾ 2 ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಅಂತಲೇ ಹೇಳ್ತೀನಿ. 30 to 60 ಸೆಕೆಂಡ್ಸ್ ಲೆಂತಲ್ಲಿ ಯಾವುದೇ ಥರ ಆಗಿರಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಶಾರ್ಟ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಅದರಿಂದ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಯಾಕೆಂದರೆ ಲೆಂತ್ ವೀಡಿಯೋ ಇರೋದನ್ನ ನೋಡೋದು ಕಡಿಮೆ ಇರುತ್ತೆ, ಬಟ್ ಶಾರ್ಟ್ ವೀಡಿಯೋದಲ್ಲಿ ನೋಡಿ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಸೊ ಆದಷ್ಟು ಲೆಂತ್ ವೀಡಿಯೋದಲ್ಲಿ ಏನು ಕೊಟ್ಟಿರ್ತೀರ ಮೇನ್ ಹುಕ್ಸ್ಗಳನ್ನ ಅದನ್ನು ಶಾರ್ಟ್ ವೀಡಿಯೋದಲ್ಲಿ ಕೂಡ ಕೊಡೋಕ್ಕೆ ಟ್ರೈ ಮಾಡಿ. ಅದರಿಂದ ನಮಗೆ ಸಬ್ಸ್ಕ್ರೈಬರ್ಸು, ನ್ಯೂ ಫಾಲೋವರ್ಸ್ ಕೂಡ ಗೇನ್ ಆಗ್ತಾರೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋ ಮಾಡಿದ್ದೀವಿ ಅಂತಂದರೆ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಆ ವಿಡಿಯೋದ ಬಗ್ಗೆ ಪ್ರಮೋಟ್ ಮಾಡೋದು, ನಮ್ಮ ವೀಡಿಯೋಸ್ಗಳ ಬಗ್ಗೆ ಸ್ವಲ್ಪ ಪ್ರಮೋಟ್ ಮಾಡ್ಕೊಳ್ಳೋದು ಆ್ಯಂಡ್ ಸ್ಟೋರಿಗೆ ಹಾಕೊಳ್ಳೋದು. ಆ್ಯಂಡ್ ಮೇಯ್ನ್ ಏನಪ್ಪ ಅಂತಂದರೆ ನಮ್ಮ ಆಡಿಯನ್ಸ್ ಜೊತೆ ಕಮೆಂಟ್ ಬಾಕ್ಸಲ್ಲಿ ಆ್ಯಕ್ಟಿವ್ ಇರೋದೇ ಇಂಪಾರ್ಟೆಂಟು. ಎಷ್ಟೊಂದು ಜನ ನನಗೆ ಇದು FBನಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದ್ರಿ, ನೀವು ಯಾವುದೇ ಥರ ಕಮೆಂಟ್ಸ್ಗೆ ರಿಯಾಕ್ಟ್ ಮಾಡಲ್ಲ, ನಿಮ್ಗೊಂಥರ ಕೊಬ್ಬು ಅಂತ ಅಂದ್ಬಿಟ್ಟು 1-2 ಕಮೆಂಟ್ಸ್ಗೆ ರಿಯಾಕ್ಟ್ ಮಾಡ್ಬೋದು. ಪ್ರತಿಯೊಬ್ಬರು ಕಮೆಂಟಿಗೆ ರಿಯಾಕ್ಟ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಕಮೆಂಟ್ಸ್ ಹಾಕಿರ್ತಾರೆ, ಅದಕ್ಕೆ ಏನು ಆನ್ಸರ್ ಕೊಡಬೇಕಂತಲೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು FBನಲ್ಲಿ ಸ್ವಲ್ಪ ಕಮೆಂಟ್ ಬಾಕ್ಸ್ಗೆ ರಿಯಾಕ್ಟ್ ಮಾಡೋದು ಕಡಿಮೆನೇ. ಬಟ್ ಈ ಥರ ಗುಡ್ ಐಡಿಯಾಸ್ ಇರೋಂಥ ವೀಡಿಯೋಸ್ಗಳಿಗೆ ನಮ್ಮ ಫಾಲೋವರ್ಸ್ ಏನಾದರೂ ಕಮೆಂಟ್ ಮಾಡಿದ್ರು ಅಂತಂದರೆ ಆ್ಯಕ್ಟಿವ್ ಇರೋದ್ರಿಂದ ನಮ್ಮ ಚಾನೆಲ್ ಕೂಡ ಬೇಗ ಗ್ರೌತ್ ಆಗುತ್ತೆ ಅಂತಲೇ ಹೇಳ್ತೀನಿ. 0ಇಂದ 1000 ಸಬ್ಸ್ಕ್ರೈಬರ್ಸ್ ಹೋಗೋದು ತುಂಬ ಈಸಿ ಅಂತ ಕೆಲವೊಬ್ರು ಅನ್ಕೊಂತಾರೆ. ಆಮೇಲೆ ಕೆಲವೊಬ್ರು ಇವ್ರು ಏನಪ್ಪ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾರೆ ಅಂತಲೂ ಅನ್ಕೊತಾರೆ. ಬಟ್ ತುಂಬ ಎಫರ್ಟ್ಸ್ ಇದೆ. ನಾವು ವಿಡಿಯೋ ಹಾಕೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರ್ಬೋದು, ಅದಕ್ಕೆ ಟೈಮ್ ಕೊಡಬೇಕು ಕೂಡ. ಹೇಗೆ ನಾವು ಫುಲ್ ಟೈಮಲ್ಲಿ ಒಂದು ಜಾಬ್ನ ಹ್ಯಾಂಡ್ಲ್ ಮಾಡ್ತೀವಿ, ಅದೇ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಒಂದು ಪಾರ್ಟ್ ಟೈಮಲ್ಲಿ ಕೂಡ ಇದನ್ನು ಹ್ಯಾಂಡ್ಲ್ ಮಾಡಲೇಬೇಕಾಗುತ್ತೆ. ಫ್ರೀ ಟೈಮಲ್ಲಿ ವೀಡಿಯೋ ಮಾಡಿಟ್ಕೊಂಡು ಸ್ವಲ್ಪ ಫ್ರೀ ಸಿಕ್ತು ಅಂತ ಅಂದರೆ ಅದನ್ನು ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಸಿಗೋಂಥ ಕಡಿಮೆ ಟೈಮಲ್ಲೇ ಮಾಡ್ಕೋಬೇಕಾಗುತ್ತೆ. ಇನ್ನು ತುಂಬ ಗ್ರೌತ್ ಇರೋರು, ಸಕ್ಸಸ್ ಕಂಡಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ಫುಲ್ ಟೈಮ್ ಯೂಟ್ಯೂಬ್ಗೆ ಕೊಟ್ಟಿರ್ತಾರೆ. ಸೊ ಅವ್ರಿಗೇನು ಕೆಲಸ ಇರಲ್ಲ ಅಂತಂದರೆ ಯೂಟ್ಯೂಬಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಅವ್ರಿಗೇನೂ ತೊಂದರೆ ಆಗಲ್ಲ. ಸೊ ಹಾಗಾಗಿ ಅವರು ಒಂದು ವೀಡಿಯೋನ ಕಂಪ್ಲೀಟ್ ಮಾಡಿಕೊಂಡು ಅದಾದಮೇಲೆ ಫುಲ್ ಟೈಮ್ನ ವೀಡಿಯೋ ಎಡಿಟಿಂಗ್ಗೆ, ಅಪ್ಲೋಡ್ಗೆ ಅಂತಲೇ ಕೊಡ್ತಾರೆ. ಮತ್ತು ಬೇರೆ ಬೇರೆ ಥರ ಶಾರ್ಟ್ ವೀಡಿಯೋಸ್ಗಳನ್ನೂ ಕೂಡ ಮಾಡ್ಕೊತಾರೆ. ಬಟ್ ಈಗ ಬೇರೆ ಕಡೆ ವರ್ಕ್ ಮಾಡ್ತಾ ಪಾರ್ಟ್ ಟೈಮಲ್ಲಿ ಒಂದು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡು ನಡೆಸ್ತಾ ಇರೋರ್ಗಂತೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಏಕೆಂದರೆ ಎಡಿಟಿಂಗ್ ಎಲ್ಲ ತುಂಬ ಟೈಮ್ ಹಿಡಿತೆ. ಒಂದೊಂದು ಸರಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಂತ ಕನ್ಸಿಸ್ಟೆನ್ಸಿನ ಮಿಸ್ ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ನಮಗೆ ಸಬ್ಸ್ಕ್ರೈಬರ್ಸು ಮಿಸ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಫೈನಲಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ ಕಂಟಿನ್ಯೂಸ್ 90 ಡೇಸ್ ಯೂಟ್ಯೂಬಲ್ಲಿ ವರ್ಕ್ ಮಾಡಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಕೊಡಿ. ಖಂಡಿತವಾಗ್ಲೂ 1000 ಸಬ್ಸ್ಕ್ರೈಬರ್ಸ್, ಮೋರ್ ದೆನ್ 1000 ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆಗೇ ಆಗ್ತಾರೆ ಅಂತ ಹೇಳ್ತಾ, ಕನ್ಸಿಸ್ಟೆನ್ಸಿ, ಸ್ಟ್ರಾಟಜಿ, ಪೇಷನ್ಸ್ ಇಸ್ ಈಕ್ವಲ್ ಟು ಸಬ್ಸ್ಕ್ರೈಬರ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದೆನ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯೂಟ್ಯೂಬ್ ಸ್ಟಾರ್ಟಿಂಗ್ ಯಾರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಕಂಟೆಂಟ್ ಜೊತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.